ಅದು ಮೇ 3799ರ ಕಾಲಘಟ್ಟ. ಮೈಸೂರು ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಕಗ್ಗತ್ತಲು ಆವರಿಸಿತ್ತು. ಬಿಗುವಿನ ವಾತಾವರಣ, ಯುದ್ಧದ ನಿರೀಕ್ಷೆ. ಕೋಟೆಯೊಳಗೆ ಟಿಪ್ಪು ಸುಲ್ತಾನ್ ರೋಷಾವೇಶದ ಹೆಜ್ಜೆಗಳನ್ನಿಡುತ್ತಾ ಓಡಾಡುತ್ತಿದ್ದ. ಆದರೆ ಅವನ ಕಣ್ಣಲ್ಲಿ ಒಂದು ಸುಳಿವಿತ್ತು. ಈ ಯುದ್ಧ ಒಂದು ಸಾಮ್ರಾಜ್ಯದ ಕೊನೆಯ ಕ್ಷಣವಾಗಬಹುದು. ಅವನಿಗೂ ಗೊತ್ತಿತ್ತು, ಬ್ರಿಟಿಷರು ಒಬ್ಬರೇ ಅಲ್ಲ, ಅವರೊಂದಿಗೆ ಮರಾಠರು, ಹೈದರಾಬಾದಿನ ನಿಜಾಮರು ಸಹ ಸೇರಿದ್ದಾರೆ ಎಂದು. ಶತ್ರು ಹೊರಗೆ ಮಾತ್ರವಲ್ಲದೆ ಕೆಲವರು ಒಳಗಿನಿಂದಲೇ ಸಂಚು ರೂಪಿಸುತ್ತಿದ್ದರೆನೋ ಎಂಬ ಅನುಮಾನವೂ ಕಾಡಿತ್ತು. ಮಾರನೇ ದಿನ ಮೇ 4 ಕೋಟೆಯ ಗೋಡೆಗಳು ಬ್ರಿಟಿಷರಿಂದ ಬಂದ ಗುಂಡಿನ ಮೊರೆತಗಳನ್ನು ತಡೆಯುವಂತಾಯಿತು. ಯುದ್ಧ ಪ್ರಾರಂಭವಾಯಿತು. ಶ್ರೀರಂಗಪಟ್ಟಣದ ಗಗನ ಡೋಳುಗಳಿಂದ, ಭೂಮಿಯು ರಕ್ತದಿಂದ ಮಡುಗಟ್ಟಿತ್ತು. ಟಿಪ್ಪು ತನ್ನ ಕತ್ತಿಯನ್ನು ಹಿಡಿದುಕೊಂಡು ತನ್ನ ಜನರ ಮುಂದೆ ನಿಂತ. ನಾನು ಹುಲಿಯಂತೆ ಸತ್ತರೂ ಸಾಕು, ಆದರೆ ಕೋಳಿಯಂತೆ ಬದುಕಲಾರೆ ಎಂದನು. ಆದರೆ ಬ್ರಿಟಿಷ್ ಸೈನ್ಯವು 4 ದಿಕ್ಕುಗಳಿಂದ ಆವರಿಸಿ ಬಂದೂಕಿನಿಂದ ಗುಂಡುಗಳನ್ನು ಟಿಪ್ಪುವಿನ ಸೈನ್ಯದವರ ಎದೆಯೊಳಗೆ ನುಗ್ಗಿಸಿದರು. ಆದರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕೋಟೆಯ ಒಂದು ಭಾಗವನ್ನೇ ಸ್ಫೋಟಿಸಿ ಬ್ರಿಟಿಷ್ ಸೇನೆ ಒಳಗೆ ನುಗ್ಗಿತು. ಟಿಪ್ಪುವನ್ನು ಬ್ರಿಟಿಷರು ಸುತ್ತುವರೆದು ನಿಂತರು. ಟಿಪ್ಪುವು ಸಹ ಕತ್ತಿಯನ್ನ ಹಿಡಿದು ನಿಂತನು. ಆದರೆ ಬಂದೂಕಿನ ಮುಂದೆ ಕತ್ತಿಯಾಟ ನಡೆಯಲಿಲ್ಲ. ಬ್ರಿಟಿಷ್ ಸೈನ್ಯವು ಗುಂಡಿನ ಮಳೆಗೈದರು. ಟಿಪ್ಪುವು ಕೆಳಗೆ ಬಿದ್ದ. ಅಲ್ಲಿಗೆ ಟಿಪ್ಪುವಿನ ಕಥೆಯು ಮುಗಿಯಿತು. ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಕಬ್ಜಾ ಮಾಡಿದರು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.